ಹಾಯ್, ಹಾಯ್, ನಿಮ್ಮ ಹೆಸರೇನು? ನಮ್ರತ. ಓಡಾಡ್ಬಿಡ್ತೀರ ಅಂದ್ಬಿಟ್ಟು ಸುಮ್ಮನೆ ಕಸ ಅಂದಿದ್ದು. ಓಕೆ, ಏನ್ ಮಾಡ್ತಾ ಇದ್ದೀರಾ? ನಮ್ರೀತಾ ಅವ್ರೆ. ಓಕೆ, ನಿಮ್ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗ್, ಗಂಡು ಮಕ್ಳು ಸ್ಟ್ರಾಂಗ್? ಯಾವ್ದ್ರಲ್ಲಾದ್ರಾಗ್ಲಿ, ಸ್ಪೋರ್ಟ್ಸ್ ಮೇ ಬಿ ಸ್ಟಡೀಸ್ ಯಾವ್ದ್ರಲ್ಲಾದ್ರಿ? ಓಕೆ, ಸ್ಟ್ರಾಂಗ್ ಯಾರು ಜಾಸ್ತಿ? ಈಕ್ವಲ್ಲೇ ಇದೆ ಈ ಜನರೇಷನ್ ಅಲ್ಲಿ. ಹೌದಾ? ಈಕ್ವಲ್ಲ? ಯಾಕೆ? ಬಟ್ ಇದು ಸಾಂಗ್ ಇದೆಯಲ್ಲ, ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅಂತ. ಅದು ಆವಾಗ ಈ ಕಾಲದಲ್ಲೆಲ್ಲ ಈಕ್ವಲ್ ಯಾವ ಆಗಿದೆ. ಕಾಲ ರೀ? ಇವಾಗ ರೀ ಒಂದ್ 2 ವರ್ಷ ಆಗಿರ್ಬೋದು ಅಷ್ಟೇ ಸಾಂಗ್. ಯಾವ್ದು ಹೆಣ್ಮಕ್ಳೇ ಸ್ಟ್ರಾಂಗ್? ತುಂಬಾ ಹಳೇದ ಅದು. ನಾವು ಚಿಕ್ಕವರಿದ್ವು ಹಂಗಾರೆ? ಹಾ. ಇಲ್ಲ ರೀ, ರೀಸೆಂಟ್. ನಾವಂತೂ ಚಿಕ್ಕವರಿದ್ವಿ ಆ time ನೀವು ಅಲ್ಲಿ. ಚಿಕ್ಕವರಿದ್ವು ಆಡ್ ಬಂದಾಗ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಸಖತ್ತಾಗಿ ಎಸ್ಕೇಪ್ ಆಗ್ಬಿಟ್ರು. ಇದ್ರೊಳಗೆ ಸ್ಟ್ರಾಂಗ್ ನೋಡಿ, ಸುಳ್ಳು ಹೇಳಿದ್ರೆ ಅಲ್ವಾ? ನಿಮ್ ಪ್ರಕಾರ ಯಾರು? ನೀವ್ ಹೇಳ್ಬೇಕಪ್ಪ. ಮತ್ತೆ ಈಗ ತುಂಬಾ ಜನ ಕೇಳಿದ್ರೆ, ಈಗ ನಿಮ್ಗೆ ಕೇಳಿದ್ರೆ ಒಂದು ಹುಡುಗಿರ್ ಗ್ಯಾಂಗ್ ಇದ್ದಾಗ ನಾವೇ ಸ್ಟ್ರಾಂಗ್ ಅಂತಾರೆ, ಹುಡುಗರ ಗ್ಯಾಂಗ್ ಇದ್ದಾಗ ನಾವು ಸ್ಟ್ರಾಂಗ್ ಅಂತಾರೆ. ಸೊ ಅದಕ್ಕೆ ನಿಮ್ಗೆ ಕೇಳಿದ್ ನಾವು ಯಾರು ಸ್ಟ್ರಾಂಗ್ ಅಂತ. ಇಬ್ರು ಈಕ್ವಲ್ಲೇ ಇದಾರೆ Equal ಇವಾಗ. ಅಲ್ಲ? ಹೌದಾ? ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಈಕ್ವಲ್ಲೇ ಇದೆ. ಈಕ್ವಲ್ ಇದಾರೆ ನೋಡಿ, ಎಲ್ಲರೂ ಈಕ್ವಲ್. ಸೂಪರ್. ಇವರು 50-50. ಆಯ್, ನಿಮ್ಮ ಹೆಸರೇನು? ಮಧು, ಏನ್ ಮಾಡ್ತಾ ಇದ್ರ ಮಧು ಅವರೇ? ಥರ್ಡ್ ಇಯರ್ ಬಿಕಾಮ್. ಥರ್ಡ್ ಇಯರ್? ಓ, Third ಈಗ year. ಹೇಳ್ತಾವ್ರಿ ಇವ್ರು. ಅವಾಗ್ಲೇ ಹೇಳಿದ್ರೆ ಇವ್ರು ಹೇಳಿ ಆ ಮಾತು. ಆಯ್ತು, ಸರಿ. ಓಕೆ, ಯಾರು ಸ್ಟ್ರಾಂಗ್ ನಿಮ್ ಪ್ರಕಾರ? ಈ ಜನರೇಷನ್ ನೋಡಿದ್ರೆ ಇಬ್ರು ಈಕ್ವಲ್. ಇಬ್ರು ಈಕ್ವಲ್. ಸೂಪರ್ ಗುರು. 3 ಜನ ಮಾತಾಡ್ಕೊಂಡ್ಬಿಟ್ಟವ್ರು ಮನೆಯಿಂದ ಬರ್ಬೇಕಾದ್ರೆ. ನಿಮ್ ಪ್ರಕಾರ ಒಂದು ಯಾವ್ದಾದ್ರು 100% ಅಂದ್ರೆ ಯಾವ್ದು ಜಾಸ್ತಿ? ಯಾರು ಸ್ಟ್ರಾಂಗ್? ಕರೆಕ್ಟಾಗಿ ಹೇಳಿ. ನಮ್ಮ ಮನಸ್ಸು ಕರೆಕ್ಟ್ ಆಗಿರ್ಬೇಕು, ಒಳ್ಳೇದಾಗಬೇಕು, ಆತರ ಹೇಳಿ. ಗರ್ಲ್ಸ್. ಗರ್ಲ್ಸಾ? ಹೆಂಗೆ ಹೆಂಗೆ ಅಂದ್ರೆ ಫಿಸಿಕಲ್ ಲೈಕ್ Okay. ಆ ತರ ಹೋದ್ರೆ ಗರ್ಲ್ಸ್ ಸ್ಟ್ರಾಂಗ್. ಗರ್ಲ್ಸ್ ಸ್ಟ್ರಾಂಗ್ ಅಂತೀರಾ? ಹುಡುಗರಿಲ್ಲ ಅಂತೀರಾ? ಹುಡುಗರು ಇದಾರೆ, ಓಕೆ. ಬಟ್ ಜಾಸ್ತಿ ಓಟ್ ಗರ್ಲ್ಸ್ಗೆ. ಹೌದಾ? ಸೊ ಈಗ ಸ್ಟ್ರಾಂಗ್ ಅಂತ. ಸೊ ಈಗ ನಿಮ್ಗೊಂದು ಹೇಳ್ತೀನಿ ನೋಡಿ. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಇರುತ್ತೆ, ಬಟ್ ಆದ್ರೂ ಕಾಲ್ನ ಅರ್ಥ ಆಯ್ತಾ, ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ, ಅದೇನ್ ಹೇಳ್ತೀರಾ? ಅದು ಗೊತ್ತಿಲ್ಲ. ಅದೇನಕ್ಕೆ ಹೇಳಿ. ಅದು ಗೊತ್ತಿಲ್ಲ. ಭಯ ತಾನೇ ಹಂಗಾರ ಅವಾಗ? ಭಯ ಪಡ್ತಾರೆ. ಸ್ಟ್ರಾಂಗ್ ಹೆಂಗಾದ್ರು? ಅದು ಗೊತ್ತಿಲ್ಲ. ಆನ್ಸರ್ ನೀವು ಗಾಡಿ ಓಡಿಸ್ತೀರಾ? ಅಷ್ಟು ಬರಲ್ಲ. ಅಷ್ಟು ಬರಲ್ಲ? ಓಕೆ, ಪರವಾಗಿಲ್ಲ, ಸ್ಟ್ರಾಂಗ್ ಆಗ್ತೀರಾ. ಆಯ್ತು, ನಿಮ್ಮ ಹೆಸರೇನು? ಕೀರ್ತನ ಅವ್ರು ಏನ್ ಮಾಡ್ತಿದ್ದೀರಾ? ಬಿಕಾಮ್. ಬೇಕಮ್ಮ. ಓಕೆ, ನಿಮ್ ಪ್ರಕಾರ ಯಾರು ಸ್ಟ್ರಾಂಗ್? ಇಬ್ರು ಸ್ಟ್ರಾಂಗ್ ಇದ್ದಾರೆ. ಇಬ್ರು ಸ್ಟ್ರಾಂಗಾ? ಓಕೆ, ನೀವ್ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ? ಇಬ್ರು ಅನ್ನಕ್ಕೆ ಈಗ ಹೇಳಿ. ಇಬ್ರು ಅದ್ರಲ್ಲಿ ನಾನು ಸ್ಟ್ರಾಂಗ್? ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ. ಮೆಂಟಲಿ ಸ್ಟ್ರಾಂಗಾ? ಓಕೆ, ಹಾಗೆ ಸ್ಟಡೀಸ್ ಅಲ್ಲ, ಸ್ಪೋರ್ಟ್ಸ್ ಅಲ್ಲ? ಅಂತದಲ್ಲ, ಇಲ್ಲ ಲೈಕ್ ಆವ್ರೇಜ್ ಸ್ಟಡೀಸ್ ಅಷ್ಟೇ. ಆವ್ರೇಜ್ ಸ್ಟಡೀಸ್ ಅಲ್ಲಿ ತೊಂದರೆ ಇಲ್ಲಪ್ಪ, ಅದೇನು ರ್ಯಾಂಕ್ ಬರ್ಬೇಕಂತ ಏನಿದೆಯಾ? ಆ ಥರ ಏನಿಲ್ಲ. ಯಾರು ಅಷ್ಟು ಏನಂದ್ರೆ ಜಾಸ್ತಿ ಟಾರ್ಚರ್ ಕೊಡಬಾರ್ದು ಮಕ್ಕಳಿಗೆ, ಕರೆಕ್ಟ್ ಅಲ್ವಾ? ನನ್ನ ಪ್ರಕಾರ ಹಂಗೆ ಅಪ್ಪ, ಜಾಸ್ತಿ ಟಾರ್ಚರ್ ಕೊಡಬಾರ್ದು ಯಾರಿಗೂ ಅಷ್ಟೇ, ಕರೆಕ್ಟ್ ಅಲ್ವಾ? ಏನಂದ್ರೆ ಓದೋರು ಓದ್ತಾರೆ, ಕರೆಕ್ಟ್ ಅಲ್ವಾ? ಹಂಗೆ ಅದು ಬೇಡಿ ನಿಮಗೆ. ಸೊ ನಿಮ್ಮ ಪ್ರಕಾರ ನೀವು ಈಕ್ವಲ್ ಅಂದ್ರೆ ಇವಾಗ ಬಾಯ್ಸ್ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ತಗೋತಾವ್ರೋ ಅದೇ ತರ ಗರ್ಲ್ಸ್ ತಗೋತಿದ್ದಾರೆ. ಇದು ಬೇಕಾಗಿರೋದು. ಸೊ Yes, ಅದರಲ್ಲಿ ಸೊ ಹಂಗಾರೆ ಇಬ್ರು ವರ್ಕ್ ಮಾಡ್ತಾರೆ. ಇಬ್ರು ವರ್ಕ್ ಮಾಡ್ತಿದ್ದಾರೆ. ಇಬ್ರು ಎಲ್ಲೂ ವರ್ಕ್ ಮಾಡ್ಬೇಕಾ? ಹಂಗ ಇವಾಗ ಜನರೇಷನ್ ಹೆಂಗಾಗ್ಬಿಟ್ಟಿದ್ಯಾ? ಇಲ್ಲ ಹಂಗಲ್ಲ, ಇವಾಗ ಬಾಯ್ಸ್ ಮನೇಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದ್ರೆ ಗರ್ಲ್ಸ್ ಮೇಲೆ ಆಗ್ತಾ ಇದ್ದಾರೆ ಪೇರೆಂಟ್ಸ್. ಸೂಪರ್, ಇದು ಕರೆಕ್ಟ್, ಇದು ಸ್ಟ್ರಾಂಗ್ ಪ್ರಕಾರ. ಒಂದ್ ಮನೆ ಈಚೆಗಡೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹುಡುಗರು ಸ್ಟ್ರಾಂಗು. ಹೌದಾ? ಮನೆ ಈಚೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹೆಣ್ಮಕ್ಳು ಸ್ಟ್ರಾಂಗ್. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಇರುತ್ತೆ, ಬಟ್ ಆದ್ರೂ ಕಾಲ್ನ ಅರ್ಥ ಆಯ್ತಾ, ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ, ಅದೇನ್ ಹೇಳ್ತೀರಾ? ಅದು ಗೊತ್ತಿಲ್ಲ. ಓಡಿಸ್ತಾರೆ ಹೆಣ್ಮಕ್ಳು, ಲಾರಿನ ಓಡಿಸ್ತಾರೆ, ಬಸ್ ಏನು ಲಾರಿ ಓಡಿಸ್ತಾರೆ. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಹಾಕೊಂಡು